ಮೂಲಸೌಕರ್ಯ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪ್ರಗತಿ ಶೀಘ್ರವಾಗಲಿದೆ. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ 3 ಕೋಟಿ ವೆಚ್ಚದಲ್ಲಿ ಪ್ರಮುಖ ರಸ್ತೆ ಅಗಲೀಕರಣಕ್ಕಾಗಿ ಶಾಸಕರ ವಿಶೇಷ ಅನುದಾನ ಮಂಜೂರಾಗಿದೆ ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ತಿಳಿಸಿದ್ದಾರೆ. ಸೋಮವಾರ ಪಟ್ಟಣದ ಹಳೆ ಪಂಚಾಯತ್ ಜಾಗ ವೀಕ್ಷಿಸಿದ ನಂತರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವೀರೇಶ್ವರ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾರ್ಯಕ್ಕೆ 3 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದೇ ರೀತಿ ಹಳೆಯ ಗ್ರಾಮ ಪಂಚಾಯಿತಿ ಜಾಗದಲ್ಲಿ ಬೃಹತ್ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಪ್ರಾರಂಭಿಕ ಹಂತದಲ್ಲಿ 2 ಕೋಟಿ ಅನುದಾನವನ್ನು ಒದಗಿಸಲಾಗಿದೆ. ಮುಂದಿನ ಹಂತದಲ್ಲಿ ಅಗತ್ಯವಿರುವಷ್ಟು ಹೆಚ್ಚುವರಿ ಅನುದಾನವನ್ನು ನೀಡಲಾಗುವುದು ಅಂತ ಹೇಳಿ ತಿಳಿಸಿದರು. ತರಕಾರಿ ಮಾರಾಟಗಾರರು ಪಟ್ಟಣದಲ್ಲಿ ಮಾರುಕಟ್ಟೆ ಅಗತ್ಯವಿದೆ ಎಂದು ಮನವಿ ಮಾಡಿದಾಗ ಮಾರುಕಟ್ಟೆಗೆ ಸೂಕ್ತ ಜಾಗವನ್ನು ಗುರುತಿಸಿದ್ರೆ ಮಾರುಕಟ್ಟೆ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗ್ತೇವೆ ಅಂತ ಹೇಳಿ ಶಾಸಕರು ಸ್ಪಷ್ಟಪಡಿಸಿದರು. Ini berapa kali? ಮುಂದೆ ನಿಂತ್ರೆ ಏನು ಬರ್ಬೇಕು? ಮುಂದೆ ನಿಂತ್ರೆ ಯಾರು? ಹೆಂಗೆ ನೋಡ್ರಿ ಅವರು? ಸಾಹೇಬ್ರು ಅದಾರ ಇಲ್ಲಿ ಪೊಲೀಸರು. ವಾಣಿಜ್ಯ ಮಳಿಗೆ ಮಾಡಬೇಕು. ವಾಣಿಜ್ಯ ಮಳಿಗೆ ಮಾಡುವಂಥದ್ದು ಒಂದು ಆಲೋಚನೆ ಮಾಡಿದ್ದೀವಿ. ಈ ಸದ್ಯಕ್ಕೆ 2.5 ಕೋಟಿ ರೂಪಾಯಿ ಅನುದಾನವನ್ನು, ವಿಶೇಷ ಅನುದಾನವನ್ನು ಇದಕ್ಕೆ ಕೊಟ್ಟಿದ್ದೀವಿ. ಆ ನಂತರ 3 ಕೋಟಿ ರೂಪಾಯಿ ರೋಡ್ ಅಗಲೀಕರಣ ಮಾಡೋದು, ಎಲ್ಲಿಂದ ಹಳ್ಳದಿಂದ ಹಿಡಿದು ಈ ಬಸ್ ಸ್ಟ್ಯಾಂಡ್ವರೆಗೂ ಅಗಲ ಮಾಡಿ ಡಬಲ್ ರೋಡ್ ಮಾಡಿಕೊಂಡು ಅಲ್ಲಿ ಲೈಟ್ ಇರುವಂಥದ್ದು, ಸೈಡ್ ಟ್ರೈನ್ ಮಾಡುವಂಥದ್ದು, ಇಷ್ಟು ಈ ವಿಶೇಷ ಅನುದಾನದಲ್ಲಿ ಕೊಟ್ಟಿದ್ದೀವಿ. ನಮ್ಮ MLAಗಳಿಗೇನು ವಿಶೇಷ ಅನುದಾನ ಕೊಟ್ಟಾರ ಅದರಲ್ಲಿ ಕೊಟ್ಟಿದ್ದೀವಿ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ. ಎಲ್ಲರ ಜನರ ಅಭಿಪ್ರಾಯನೂ ಒಳ್ಳೆಯದಾಗುತ್ತೆ ಅನ್ನೋಂಥದ್ದಿದೆ, ಅದನ್ನು ಮುಂದುವರಿತೀವಿ. ಈಗ ರಸ್ತೆಗೆ ಅತಿಕ್ರಮಣ ಇಲ್ಲ, ಅಗಲೀಕರಣವಿಲ್ಲ, ಅತಿಕ್ರಮಣ ಮಾಡ್ತೀವಿ. ಅತಿಕ್ರಮಣ ಯಾವ ಪ್ರಮಾಣದಲ್ಲಿ ಆಗಿದ್ದಾವೆ ನೋಡ್ತೀವಿ. ಆಮೇಲೆ ಸ್ವಲ್ಪ ಮಟ್ಟಿಗೆ ಅತಿಕ್ರಮಣ ಆಗಿದ್ದರೆ ಇರುವಂಥ ಯಾವ ಶಾಶ್ವತ ಬಿಲ್ಡಿಂಗನ್ನು ಒಡೆಯದೇ ಆ ಪ್ರಕಾರವಾಗಿ ಅದನ್ನು ನಿರ್ಮಾಣ ಮಾಡ್ತೀವಿ. ಯಾಕಂತಂದ್ರೆ ಅದರಿಂದ ಅನುಕೂಲ ಆಗೋಕ್ಕಿಂತ ತೊಂದರೆಗಳು ಹೆಚ್ಚಾಗುವಂಥ ದೃಷ್ಟಿ ಬಂತಂದ್ರೆ ಆ ಕೆಲಸ ನಿಲ್ಬಾರ್ದು, ಸ್ಥಗಿತ ಆಗುತ್ತೆ. ಅದಕ್ಕೆ ಆ ದೃಷ್ಟಿಯಿಂದ ಮಾಡ್ತೀವಿ. ಸರ್, ರೈತರಿಗೆ ಪ್ರಮುಖ ಇಲ್ಲಿ ಬೇಡಿಕೆ ತರಕಾರಿ ಮಾರ್ಕೆಟಿಗೆ ಐಡೆಂಟಿಫೈ ಮಾಡಂತ ಹೇಳಿದ್ದೀನಿ. ಜಾಗ ಐಡೆಂಟಿಫೈ ಮಾಡಿಕೊಡ್ಲಿ, ಮುಂದಿನ ಬರುವಂಥ ಗ್ರಾಂಟ್ನಲ್ಲಿ ತರಕಾರಿ ಮಾರ್ಕೆಟ್ ಮಾಡ್ತೀವಿ. ಸರ್, ಈ ಸ್ಥಳ ತಾವು ಈಗಾಗಲೇ ಪರಿಶೀಲನೆ ಮಾಡಿದಿರಲ್ಲ, ಯಾವ ಮಾರ್ಕೆಟ್, ಮೆಗಾ ಮಾರ್ಕೆಟ್ ಮಾಡ್ತೀವಿ? ಇಲ್ಲಿ ಇದು ಮಲ್ಟಿಪಲ್ ಕಾಂಪ್ಲೆಕ್ಸ್ ಆಗುತ್ತೆ. ಇದರಲ್ಲಿ ರೆಸ್ಟೋರೆಂಟ್ ಬರುತ್ತೆ, ಇದರಲ್ಲಿ ಶಾಪ್ಸ್ ಬರ್ತವೆ, ಇದರಲ್ಲಿ ಆಫೀಸಸ್ ಬರ್ತವೆ. ಮೇಲೆ ಫ್ಲೋರ್ ಮೇಲೆ ಕೆಲವು ಆಫೀಸ್ ಪರ್ಪಸ್, ಯಾರು ವಕೀಲರು, ಈ ಗ್ರ್ಯಾಜುಯೇಟ್ಸ್ ಆದವರು ಇವರು ವಕೀಲರು ಅಂತ ಹೇಳಿ ಆಫೀಸ್ ಮಾಡ್ಕೊತಾರೆ, ಮತ್ತೊಂದು ಮಾಡ್ತಾರೆ. ಆ ರೀತಿಯಾಗಿ ಮಲ್ಟಿಪಲ್ ಪರ್ಪಸ್ ಇರುತ್ತೆ. ಅನುದಾನ ಎಷ್ಟಿದೆ ಸರ್? ಈ ಸದ್ಯ 2.5 ಕೋಟಿ ಕೊಟ್ಟಿದ್ದೇನೆ. ಅಂದಾಜು ಎಸ್ಟಿಮೇಟಿನ ಡಿಟೇಲ್ ಎಸ್ಟಿಮೇಟ್ ಆಗಿಲ್ಲ. ಆ ಡಿಟೇಲ್ ಎಸ್ಟಿಮೇಟ್ ಎಷ್ಟಾಗುತ್ತೆ ಅದಕ್ಕೆ ಮುಂದೆ ಬರುವಂಥ ವರ್ಷದಲ್ಲಿ ಕೊಟ್ಟು ಕಂಪ್ಲೀಟ್ ಮಾಡಿ. ಪಾರ್ಕಿಂಗ್ ವ್ಯವಸ್ಥೆ ಸರ್? ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಕೊಡ್ತೀವಿ. ಯಾಕಂದರೆ ಈ ಪಾರ್ಕಿಂಗ್ ಇದು 2 ರೀತಿಯಿಂದ ಹೆಲ್ಪ್ ಆಗುತ್ತೆ. ಈ ಏನು ಇವತ್ತು ಈ ಸಂತೆ ನಡೀತಲ್ಲ, ಸಂತೆ ನಡೆದಾಗ ಈ ಮಳೆ ಬರ್ತಕ್ಕಂಥ ಟೈಮ್ನಲ್ಲಿ ಈ ಮಸಾಲೆ, ಉಪ್ಪು, ಖಾರ ಮಾರ್ತಕ್ಕಂಥವ್ರಿಗೆ ತೊಂದರೆ ಆಗ್ತದೆ. ಈ ಕಾಯಿಪಲ್ಯ ಮಾರ್ತಕ್ಕಂಥವ್ರಿಗೇನು ತೊಂದರೆ ಆಗೋದಿಲ್ಲ, ಮಳೆ ಬಂದರೆ ಏನು ತೊಂದರೆ ಆಗೋದಿಲ್ಲ. ಇವ್ರಿಗೆ ತೊಂದರೆ ಆಗುತ್ತೆ, ಅಂಥವ್ರಿಗೆ ಅನುಕೂಲ ಮಾಡಿಕೊಡೋದು ಪಂಚಾಯತಿಯವ್ರಿಗೆ ಅವಾಗ ರಿಕ್ವೆಸ್ಟ್ ಮಾಡೋದು. ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಳಕಲ್, ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡರ, ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ, ಜಗದೀಶ್ ಡೇರದ,
ಡಾಕ್ಟರ್ ಎಸ್ಪಿ ಗಂಗನಗೌಡರ, ರಮೇಶ್ ಆಲಕೊಪ್ಪರ, ಅಂಬ್ರಪ್ಪ ಶೀರಿ, ಪುತ್ರಪ್ಪ ಗುರಿಕಾರ, ಬಾಬು ಕ್ಷತ್ರಿ, ನಾಮನಿರ್ದೇಶಿತ ಸದಸ್ಯರಾದ ನೀಲಪ್ಪ ಮಾದರ, ಸೋಮು ಬಡಿಗೇರ, ಹಿರಿಯ ಮುಖಂಡರಾದ ಎಜಿ ಗಂಗನಗೌಡರ, ಶಿವಪ್ಪ ತಾತಾರೆಡ್ಡಿ, ಮುತ್ತು ಗೋರಬಾಳ, ಅಲ್ಲಾಬಕ್ಷ ಮೂಲಿಮನಿ, ಅಶೋಕ್ ಎಲಕಲ್, ರಾಯಣಗೌಡ ತಾತಾರೆಡ್ಡಿ, ಹನುಮಂತ ಕುರಿರ್ಕಲ್, ವಿವಿ ಅಂಬಿಗೇರ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಈರಣ್ಣ ಕೊಂಡೂರ, ಜೆಇ ವೀರೇಶ ದೊಡ್ಡಮನಿ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಅಬ್ದುಲ್ ರಜಾಕ್, ರಕ್ಕಸಗೀನಾ ಲತವಾಡ.